ಬರ್ತಾರ ಆಂಬುಲೆನ್ಸ್ ಏನಾರು ಬರ್ತಾನೆ ನೀವು ಮಾತಾಡೋ ಸ್ವಲ್ಪ ಸಂಡೂರು ಪೊಲೀಸ್ ಸ್ಟೇಷನ್ ಜೂರಿಸ್ಡಿಕ್ಷನ್ ಮತ್ತೆ ತೋರಣಗಲ್ಲು ಚೋರ್ನೂರು ಭಾಗವನ್ನು ಹೊರತುಪಡಿಸಿರ್ತಾ ಇದೀವಿ. ಸಂಡೂರು ಪೊಲೀಸ್ ಠಾಣೆ ಸರಹದ್ದಿ ಬರ್ತಕ್ಕಂಥ ಪ್ರದೇಶದಲ್ಲಿ ಮಾತ್ರನೇ 486 ಜನ ಆಕ್ಸಿಡೆಂಟ್ಗಳಿಗೆ ಒಳಗಾಗಿದ್ದಾರೆ. ನಮ್ಮ ಸಂಡೂರಿನಲ್ಲಿ ಯಾರು ಸತ್ರು ಸಹಿತ ನಿಮಗೆ ಐರನ್ ರೋಡ್ ತಗೊಂಡೋಗಿ ಫ್ಯಾಕ್ಟ್ರಿಗೆ ಹಾಕ್ಬೇಕು, ಬಿಸ್ನೆಸ್ ತೆಗಿಬೇಕು, ಐರನ್ ರೋಡ್ ತೆಗಿಬೇಕು, ಬಿಸ್ನೆಸ್ ಮಾಡಬೇಕು. ಈ ಕೆಟ್ಟ ಮನಸ್ಥಿತಿಗೆ ಎಲ್ಲ ಬಂದ್ಬಿಟ್ಟಿದ್ದೀರಿ. ಇಲ್ಲಿ ಪಾಪ ಕರ್ಮಗಳನ್ನ ನಾವು ಮಾಡಿದ್ರೆ ನಾನು ತಿನ್ಬೇಕಾಗ್ತದೆ, ನನ್ನ ಕುಟುಂಬ, ನೀವು ಮಾಡಿದ್ರೆ ನೀವು ತಿನ್ಬೇಕಾಗ್ತದೆ. ಇದು ನೇರ ಹೇಳ್ತೀನಿ ನಿಮಗೆ. ಆದ್ರೆ ಬೇರೆಯವ್ರ ಮನೆ ಮಕ್ಕಳು ಬೀದಿ ಮೇಲೆ ಸತ್ತಾಗ ನಿನ್ನೆ ದಿವಸ 2 ಕೂಸುಗಳು ಸತ್ತವೆ. 1 ವರ್ಷದ ಒಂದು ಕೂಸಿದೆ, 2 ವರ್ಷದ 3 ವರ್ಷದ ಒಂದು ಕೂಸಿದೆ, ಇನ್ನ ಒಂದು 9 ತಿಂಗಳ ಮಗು ಗರ್ಭಿಣಿಯಾಗಿ ಶಿ ವಾಸ್ ಅಬೌಟ್ ಟು ಡೆಲಿವರ್ ಎ ಬೇಬಿ. ಆ ಹೆಣ್ಮಕ್ಳು ಸಹಿತ ರಸ್ತೆ ಮೇಲೆ ಸತ್ತಾಗಿ, ಆ ಮಗುನು ಸಾಯ್ತು, ಆ ತಾಯಿನೂ ಸತ್ಲು. ಒಟ್ಟಾರೆಯಾಗಿ ಆ ಮಗುನು ಸೇರಿಸ್ಬಿಟ್ರೆ 6 ಜನ ಸತ್ತೋಗ್ಬಿಟ್ರೆ ಒಂದೇ ಆಕ್ಸಿಡೆಂಟ್ಗೆ. ಇದಕ್ಕೆ ಹೊಣೆಗಾರಿಕೆ ಯಾರು? ನೇರವಾಗಿ ಹೇಳೋದ್ರೆ ಹೇಳ್ತೀನಿ, ಇಟ್ ಈಸ್ ಓನ್ಲಿ ದ ಮೈನಿಂಗ್ ಆಕ್ಟಿವಿಟಿ ನಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಮಂದಿಗೆ. ಲಿಟ್ರಲಿ ನೀವು ನಿಮ್ಮ ಮನೆ ಮಕ್ಕಳು, ನಿಮ್ಮ ಹೆಂಡತಿ ಮಕ್ಕಳು, ನಿಮ್ಮ ಕುಟುಂಬ, ನೀವು ರಸ್ತೆ ಮೇಲೆ ಹೊಸಪೇಟೆ ದಿನ ಒಂದು ರೌಂಡ್ ನಿಮ್ ಗಾಡಿ ತಗೊಂಡು ಹೋಗ್ರಿ. ಜನಗಳ ರಸ್ತೆ ಬಡವ್ರ ಮಕ್ಕಳು ರಸ್ತೆ ಮೇಲೆ ಸತ್ತು ಅವ್ರಿಗೆ ಹೆಣದ ಮೇಲೆ ರೊಕ್ಕ ಮಾಡ್ತಕ್ಕಂಥ ಕೆಟ್ಟ ಮನಸ್ಥಿತಿ ಬಂದ್ಬಿಟ್ಟಿದೆ ಅಂತಂದ್ರೆ ಇದಕ್ಕಿಂತ ದುರಂತ ಇನ್ನೊಂದಿಲ್ಲ.